ಹಾಯ್ ಫ್ರೆಂಡ್ಸ್, ಡಿ.ಕೆ. ಶಿವಕುಮಾರ್ ಲವ್ ಸ್ಟೋರಿ ಬಗ್ಗೆ ನಿಮಗೆ ಗೊತ್ತಾ? ಇವರು ಪತ್ನಿಯನ್ನ ಮೊದಲು ಭೇಟಿಯಾಗಿದ್ದು ಯಾವಾಗ? ಡಿ.ಕೆ. ಶಿವಕುಮಾರ್ ಮಾವ ಯಾರು? ಅವರು ಏನ್ ಬಿಸ್ನೆಸ್ ಮಾಡ್ತಿದ್ರು? ಮದುವೆಯಾಗುವಾಗ ಯಾವ ಹುದ್ದೆಯಲ್ಲಿದ್ರು? ಡಿ.ಕೆ. ಶಿವಕುಮಾರ್ ಪತ್ನಿ ಉಷಾರನ್ನು ಹೊಗಳೋದು ಯಾಕೆ? ಪತ್ನಿ ಹೆಸರಲ್ಲಿ ಎಷ್ಟು ಆಸ್ತಿ ಮಾಡಿದ್ದಾರೆ, ಎಷ್ಟು ಚಿನ್ನ ಇದೆ, ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಡಿ.ಕೆ. ಶಿವಕುಮಾರ್ ಚಿಕ್ಕ ವಯಸ್ಸಿನಲ್ಲೇ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ರು. ಕಾಲೇಜಿನಲ್ಲಿ ಓದುವಾಗಲೇ ಅಂದರೆ 18ನೇ ವಯಸ್ಸಿಗೆ ಕಾಂಗ್ರೆಸ್ನ ವಿದ್ಯಾರ್ಥಿ ಘಟಕ NSUI ಸೇರಿದ್ರು. ನಂತರದಲ್ಲಿ 1981ರಿಂದ 83ರವರೆಗೆ ಬೆಂಗಳೂರು ಜಿಲ್ಲಾ ಘಟಕದ ಅಧ್ಯಕ್ಷರೂ ಆದರು. 1989ರಲ್ಲಿ ಸಾತನೂರು ಕ್ಷೇತ್ರದಲ್ಲಿ ಸ್ಪರ್ಧಿಸಿ ವಿಧಾನಸಭೆ ಪ್ರವೇಶಿಸಿದ್ರು. ಎಸ್ ಬಂಗಾರಪ್ಪ ಅವರು CM ಆದಾಗ ಡಿ.ಕೆ.ಶಿಯನ್ನು ಬಂದಿಖಾನೆ ಸಚಿವರನ್ನಾಗಿ ಆಯ್ಕೆ ಮಾಡಿದ್ರು. ರಾಜ್ಯ ರಾಜಕಾರಣದಲ್ಲಿ ಡಿ.ಕೆ. ಶಿವಕುಮಾರ್ ಮೊದಲ ಸಲ ಶಾಸಕರಾದಾಗಲೇ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ರು. ಡಿ.ಕೆ.ಶಿ ಮದುವೆಯ ಕತೆ ಗೊತ್ತಾ? ಡಿ.ಕೆ. ಶಿವಕುಮಾರ್ಗೆ ಆಗ 31 ವರ್ಷ ವಯಸ್ಸಾಗಿತ್ತು. ರಾಜಕಾರಣದಲ್ಲಿ ಬ್ಯುಸಿಯಾಗಿದ್ದ ಡಿ.ಕೆ. ಶಿವಕುಮಾರ್ ಇನ್ನೂ ಮದುವೆ ಆಗಿರಲಿಲ್ಲ. ಹುಡುಗಿಯ ಹುಡುಕಾಟ ನಡೀತಾ ಇತ್ತು. ಸುಮಾರು 7 ಮಂದಿ ಹುಡುಗಿಯರನ್ನ ನೋಡಿ ಆಗಿತ್ತು, ಆದರೆ ಒಪ್ಪಿಗೆ ಆಗಿರಲಿಲ್ಲ. ಅದೇ ರೀತಿ ಮೈಸೂರಿನ ರಾಜಾ ಸೋಪ್ ನೆಟ್ ಕಾರ್ಖಾನೆ ಮಾಲೀಕರಾದ ತಿಮ್ಮಯ್ಯ ಕೂಡ ತಮ್ಮ ಮಗಳಿಗೆ ಹುಡುಗನನ್ನ ಹುಡುಕ್ತಿದ್ರು. ಮದುವೆ ಬ್ರೋಕರ್ ಒಬ್ರು ಉಷಾ ಬಗ್ಗೆ ಡಿ.ಕೆ. ಶಿವಕುಮಾರ್ ಗಮನಕ್ಕೆ ತಂದ್ರು. ಅದರಂತೆ ಡಿ.ಕೆ. ಶಿವಕುಮಾರ್ ಉಷಾರನ್ನ ನೋಡೋಕೆ ಹೋದ್ರು. ಉಷಾ ಡಿ.ಕೆ.ಶಿ ಅವರಿಗೆ ಇಷ್ಟವಾದ್ರು. ಮದುವೆಗೆ ಒಪ್ಪಿಗೆ ಸೂಚಿಸಿದ್ರು. ಉಷಾ ತಂದೆಗೆ ರಾಜಕೀಯ ಇಷ್ಟ ಇರಲಿಲ್ಲ, ಆದ್ರೂ ಡಿ.ಕೆ.ಶಿಯನ್ನ ಒಪ್ಪಿ ಕನ್ಯಾದಾನ ಮಾಡಿದ್ರು. ಉಷಾ ಅವರದ್ದು ಸಾಧಾರಣ ಕುಟುಂಬ. ತಂದೆ ಮೈಸೂರಿನಲ್ಲಿ ರಾಜಾ ಸೋಪ್ ನೆಟ್ ಅನ್ನೋ ಕಾರ್ಖಾನೆ ಹೊಂದಿದ್ರು. ತಾಯಿ ಲಕ್ಷ್ಮಿ ಅಂತ. ಉಷಾಗೆ ಸತ್ಯನಾರಾಯಣ್ ಅನ್ನೋ ಸಹೋದರ, ಅನಿತಾ, ಸುಮಾ ಅನ್ನೋ ಸಹೋದರಿಯರು ಇದ್ದಾರೆ. ಇವರ ತಂದೆ ತಿಮ್ಮಯ್ಯಗೆ ರಾಜಕಾರಣದಲ್ಲಿರೋ ಕುಟುಂಬದ ಜೊತೆ ಸಂಬಂಧ ಬೆಳೆಸೋದು ಇಷ್ಟವಿರಲಿಲ್ಲ. ಆದರೆ ಡಿ.ಕೆ. ಶಿವಕುಮಾರ್ ಖುದ್ದಾಗಿ ಬಂದು ಹೆಣ್ಣು ಕೇಳಿದಾಗ, ಒತ್ತಾಯಿಸಿದಾಗ ಒಪ್ಪಿಗೆ ಸೂಚಿಸಿದ್ರು. ಅದರಂತೆ 1996ರ ಜುಲೈ 28ರಂದು ಡಿ.ಕೆ. ಶಿವಕುಮಾರ್ ಮತ್ತು ಉಷಾ ದಂಪತಿ ನವಜೀವನಕ್ಕೆ ಕಾಲಿಟ್ರು. ಡಿ.ಕೆ.ಶಿ ಸೀನಿಯರ್ಸ್ಗೂ ನಿರಾಸೆ. ಉಷಾರನ್ನೇ ಮದುವೆ ಆಗಿದ್ಯಾಕೆ ಡಿ.ಕೆ.ಶಿ? ಡಿ.ಕೆ. ಶಿವಕುಮಾರ್ ರಾಜಕೀಯದಲ್ಲಿ ಜೂನಿಯರ್ ಆಗಿದ್ರು. ಮಲ್ಲಿಕಾರ್ಜುನ ಖರ್ಗೆ, ಧರಮ್ ಸಿಂಗ್, ಬಂಗಾರಪ್ಪಗೆ ತುಂಬಾ ಆಪ್ತರಾಗಿದ್ರು. ಹೀಗಾಗಿ ಅವರೆಲ್ಲರೂ ಡಿ.ಕೆ. ಶಿವಕುಮಾರ್ಗೆ ರಾಜಕಾರಣಿಗಳ ಕುಟುಂಬದಿಂದಲೇ ಹೆಣ್ಣು ತಂದು ಮದುವೆ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ರು. ಆದ್ರೆ ಇದರ ನಡುವೆ ಡಿ.ಕೆ. ಶಿವಕುಮಾರ್ ಎದುರು ಬಂದಿದ್ದ ಶಿವಸ್ವಾಮಿ ಅನ್ನೋ ಜ್ಯೋತಿಷಿ ಮದುವೆ ಬಗ್ಗೆ ಭವಿಷ್ಯ ನುಡಿದಿದ್ರು. ಇಂಥ ಜಾಗದಲ್ಲಿ ಇಂಥ ಹುಡುಗಿಯನ್ನೇ ಮದುವೆ ಆಗ್ತೀರಿ ಅಂತ. ಆ ಜ್ಯೋತಿಷಿ ಹೇಳಿದ ಎಲ್ಲಾ ವಿಚಾರಗಳು ಉಷಾ ಅವರಿಗೆ ಸರಿ ಹೊಂದುವಂತಿತ್ತು. ಡಿ.ಕೆ. ಶಿವಕುಮಾರ್ಗೆ ಇಷ್ಟವಾಗಿದ್ದು ಕೂಡ ಉಷಾ ಅವರೇ ಅನ್ನೋದು ವಿಶೇಷ. ಮದುವೆ ಆದ ಬಳಿಕ ಡಿ.ಕೆ.ಗೆ ಬೆನ್ನೆಲುಬು. ಡಿ.ಕೆ. ಶಿವಕುಮಾರ್ ರಾಜಕೀಯದಲ್ಲಿ ಫುಲ್ ಬ್ಯುಸಿ ಇದ್ದಿದ್ರಿಂದ ಫ್ಯಾಮಿಲಿಗೆ ಸರಿಯಾಗಿ ಟೈಮ್ ಕೊಡೋಕೆ ಆಗ್ತಿರ್ಲಿಲ್ಲ. ದಂಪತಿಗೆ 3 ಮಕ್ಕಳಾದ್ರು. ಆದ್ರೆ ಪತ್ನಿಗೆ, ಮಕ್ಕಳಿಗೆ ಡಿ.ಕೆ. ಶಿವಕುಮಾರ್ ಸರಿಯಾಗಿ ಟೈಮ್ ಕೊಡ್ತಿರ್ಲಿಲ್ಲ. ಆದರೆ ಇದಕ್ಕೆಲ್ಲ ಉಷಾ ಬೇಸರ ಮಾಡಿಕೊಳ್ಳಿಲ್ಲ. ಡಿ.ಕೆ. ಶಿವಕುಮಾರ್ರ ಕೌಟುಂಬಿಕ ಜವಾಬ್ದಾರಿಗಳನ್ನ ತಾವೇ ಹೊತ್ತುಕೊಂಡ್ರು. ಮಕ್ಕಳಿಗೆ ಶಿಕ್ಷಣ, ಸಂಸ್ಕಾರ ಕೊಡಿಸುವಲ್ಲಿ ಯಶಸ್ವಿಯಾದ್ರು. ಇದರ ಎಲ್ಲ ಕ್ರೆಡಿಟ್ ಉಷಾಗೆ ಸಲ್ಲಬೇಕು ಅಂತ ಡಿ.ಕೆ. ಶಿವಕುಮಾರ್ ಖುದ್ದಾಗಿ ಹೇಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, 2019ರಲ್ಲಿ ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಡಿ.ಕೆ. ಶಿವಕುಮಾರ್ ಜೈಲಿಗೆ ಹೋದಾಗಲೂ ಹೆಗಲಿಗೆ ಹೆಗಲು ಕೊಟ್ಟು ನಿಂತ ಗಟ್ಟಿಗಿತ್ತಿ ಈ ಉಷಾ ಶಿವಕುಮಾರ್. ಉಷಾ ಹೆಸರಲ್ಲಿರೋ ಆಸ್ತಿ, ಚಿನ್ನ ಎಷ್ಟು? ಡಿ.ಕೆ. ಶಿವಕುಮಾರ್ ಅಫಿಡವಿಟ್ನಲ್ಲಿ ನೀಡಿರೋ ಮಾಹಿತಿ ಪ್ರಕಾರ 1,413 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಅದರಲ್ಲಿ ಪತ್ನಿ ಬಳಿಯೇ 133 ಕೋಟಿ 68 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದ್ದು 44 ಕೋಟಿ 49 ಲಕ್ಷ ರೂಪಾಯಿ ಸಾಲ ಇದೆ. ಇವರ ವಾರ್ಷಿಕ ಆದಾಯ 2021-22ನೇ ಸಾಲಿನಲ್ಲಿ 1,90,000 ರೂಪಾಯಿಯಷ್ಟಿದೆ. ಹಾಗೆ 7,42,000 ರೂಪಾಯಿ ಮೌಲ್ಯದ 2 ಕೆಜಿ 600 ಗ್ರಾಂನಷ್ಟು ಚಿನ್ನ, 2,05,000 ರೂಪಾಯಿ ಮೌಲ್ಯದ 20 ಕೆಜಿ ಬೆಳ್ಳಿ ಕೂಡ ಹೊಂದಿದ್ದಾರೆ. ಫ್ರೆಂಡ್ಸ್, ಇದು ಡಿ.ಕೆ. ಶಿವಕುಮಾರ್ ಅವರ ಮದುವೆಯ ಬಗ್ಗೆ, ಪತ್ನಿಯ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ.
ಮದುವೆಗೆ ಸಂಬಂಧಿಸಿದ ಈ ಎಲ್ಲಾ ಮಾಹಿತಿಯನ್ನು ಖುದ್ದು ಡಿಕೆ ಶಿವಕುಮಾರ್ ಅವರೇ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಹೇಳ್ಕೊಂಡಿದ್ದಾರೆ. ಕಾಂಗ್ರೆಸ್ ಟ್ರಬಲ್ ಶೂಟರ್ ಡಿಕೆಶಿ ಮದುವೆಯ ಕತೆ ನೋಡಿ ನಿಮಗೇನನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.